ಸುವರ್ಣ. ಇವಾಗೇನೋ ಅವ್ರಿಲ್ದೆ ನಾನಿಲ್ಲಿದ್ರೆ ನಿಮ್ಗೆ ಕಷ್ಟ ಆಗತ್ತಾ? ಸರಿ ಬಿಡಿ, ನಾನಿಲ್ಲಿಂದ ಹೋಗ್ತೀನಿ. ಮೇಘ್ನಾ, ಏನೇ ನಿಂದು? ಮೂಗಿನ ತುದಿಲೇ ಕೋಪ. ಗಂಡನ ಮನೇಲೂ ಹೀಗೆ ಮಾಡ್ತೀಯ ಅನ್ಸುತ್ತೆ. ಇವಾಗ ಏನತ್ತೆ ನಿಂದು? ನಾನಿಲ್ಲಿ ಇರ್ಬೇಕೋ ಬೇಡವೋ? ಅಯ್ಯೋ, ನೀನು ಇರೇ ಮೇಘ್ನಾ. ನೀನು ಹುಟ್ಟಿದ ಮನೆಯಲ್ಲಿ ಯಾರಾದರೂ ಇರಬಾರ್ದು ಅಂತಂತಾರ? ನಿನ್ನ ಗಂಡನ ಸುದ್ದಿ, ನಿಮ್ಮ ಅತ್ತೆ ಸುದ್ದಿ ಎಲ್ಲ ನೀ ಹೇಳೋದು ಬೇಡವಾ? ಈಗ ಹೋಗು, ನಿನ್ನ ಮುಖ ಕೈ ಕಾಲು ತೊಳ್ಕೊಂಡು ಬಾ. ನಾನು ನೀನು ನಿಮ್ಮ ಮನೆ ಸುದ್ದಿ ಎಲ್ಲ ಮಾತಾಡೋಣ, ಆಯ್ತಾ? ನೀನು ಒಬ್ಳೆ ಅಜ್ಜಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಇರು, ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ. ಆಯ್ತು, ನಿನಗೆ ಕಾಯ್ತಾ ಇರ್ತೀನಿ. ಆದರೂ ನೀನು ಒಬ್ಬಳೇ ಬಂದಿರೋದು ಅಷ್ಟು ಸರಿ ಇಲ್ಲ ನೋಡು. ನೀನಿನ್ನೂ ಚಿಕ್ಕವಳು, ನಿನಗೆ ಗೊತ್ತಾಗಲ್ಲ. ನಿನ್ನ ಗಂಡ ಹುಡುಗ ಬಿಡು, ಅವನಿಗೆ ಗೊತ್ತಿರೋದು ಅಷ್ಟೆಲ್ಲ ಇದೆ. ಆದರೆ ನಿಮ್ಮ ಅತ್ತೆಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಬೇಡವಾ? ಮನೆ ತನಕ ಹೋಗಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದಿದ್ರೆ ನಿನ್ನ ಗಂಡ ಮನೆ ಒಳಗಡೆ ಬರ್ತಿದ್ದ ಅಲ್ವಾ? ಅಥವಾ ಮನೆ ಬರ್ತಿದ್ದ ಹಾಗೆ ನಿನ್ನ ಹೆಂಡ್ತಿನ ಬಿಟ್ಬಿಟ್ಟು ಹಾಗೆ ಹೊರಟು ಬಂದ್ಬಿಡು ಅಂತ ಹೇಳ್ಕೊಟ್ಟಿದ್ರು ಏನೋ, ಯಾರಿಗೆ ಗೊತ್ತು ಅಲ್ವಾ? ಹಂಗೆಲ್ಲ ಏನು ಇಲ್ಲ. ಒಳಗ್ ಬನ್ನಿ ಅಂತ ನಾನು ಕರ್ದಿದ್ದಿದ್ರೆ ಬಂದು ನೀನು ಆಶೀರ್ವಾದ ತಗೊಂಡೇ ಹೋಗಿರೋರು. ನಾನೇ ಬೇಡ ಕಾಲೇಜಿಗೆ ಹೋಗಿ ಅಂತ ಕಳಿಸ್ದೆ. ಇಲ್ಲಾಂದ್ರೆ ಆ ಕಾಲೇಜ್ ಮಕ್ಕಳೆಲ್ಲ ಇನ್ನ ಸರ್ ಬಂದಿಲ್ವಲ್ಲ ಅಂತ ಲಾಗ ಹೊಡಿತಾ ಇರ್ತಾರೆ. ಅದಕ್ಕೆ ಇರೋ ತಡ್ಕೊ, ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ. ಆಯ್ತಾಯ್ತು, ನಾನು ನಿನ್ಗೋಸ್ಕರ ಕೋಣೆಯಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬಾ. ಇವಳು ಹೇಳ್ತಾ ಇರೋದಲ್ಲ ನಿಜಾನಾ? ಮದುವೆ ಆದಮೇಲೆ ಬುದ್ಧಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಸಾವಿತ್ರಿ. ಇನ್ನು ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ಯಾಕೆ ಹೇಗಿದೆಯಾ ನೀನು? ಹೀಗಿರ್ಬೇಡ ತೇಜ, ತಪ್ಪು ಮಾಡ್ತಾ ಇದೀಯಾ ನೀನು. ನಾನೇನಮ್ಮ ತಪ್ಪು ಮಾಡಿದೆ? ನೀನೇ ಯೋಚನೆ ಮಾಡು. ಇಷ್ಟೊಂದೆಲ್ಲ ಡ್ರಾಮಾ ಆಯ್ತಲ್ಲ, ಇದರಲ್ಲಿ ನನ್ನ ತಪ್ಪು ಏನು ಅಂತ ದಯವಿಟ್ಟು ಸ್ವಲ್ಪ ಹೇಳ್ತೀಯಾ? ಆಲ್ ರೈಟ್, ತಪ್ಪು ಯಾರಾದರೂ ಮಾಡಿರಲಿ, ಇವಾಗ ಮತ್ತೆ ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ನೋಡು, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಆದರೂ ನೀನು ಸುಮ್ಮನೆ ಹೀಗಿದೆಯಲ್ಲ. ಹೋಗು, ಅವಳನ್ನ ಮಾತಾಡಿಸಿ ಕರ್ಕೊಂಡು ಬಾ. ಹೋಗು. ಕರ್ಕೊಂಡು ಬಂದು ಇನ್ನೊಂದು ಡ್ರಾಮಾ ಮಾಡು ಅಂತ ಹೇಳ್ತಾ ಇದೆಯಾ? ಇದು ಜೀವನ. ಅವಳು ಆಡಿದ ಹಾಗೆಲ್ಲ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಮಾಡ್ತಾ ಇದ್ರೆ ಜೀವನ ಇಡೀ ಹಿಂಗೆ ಮಾಡ್ಬೇಕಾಗತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆ ನಿಮಗೆ? ನನಗೆ ಅರ್ಥ ಆಗ್ತಾ ಇದೆ, ಆದರೆ ಅವಳಿಗೆ ಅರ್ಥ ಆಗ್ಬೇಕಲ್ಲ. ಹೋಗು ತೇಜ, ಮಾತಾಡಿಸಿ ಐ ಲವ್ ಯು ಅಂತ ಹೇಳಿ ಕರ್ಕೊಂಬ. ಹೋಗು. ಎಷ್ಟು ಸುಲಭ ಅಲ್ಲ ನಿನಗೆ? ಅಂಥ ತಪ್ಪನ್ನು ನಾನು ಯಾವತ್ತೂ ಮಾಡಲ್ಲ. ಹೇಳಿದ್ದನ್ನೇ ಪದೇ ಪದೇ ಹೇಳಿ ಅರ್ಥ ಮಾಡಿಸೋದಕ್ಕೆ ಇದು ಯಾವ ಕೆಮಿಸ್ಟ್ರಿ ಫಾರ್ಮುಲಾನೂ ಅಲ್ಲ. ಇದು ಲೈಫ್. ಇಲ್ಲಿ ಯಾವ ಫಾರ್ಮುಲಾನೂ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಂತ ಮನೆ ಬಿಟ್ಟು ಹೋದವಳು ಎಲ್ಲಿಗಾದರೂ ಹೋಗಲಿ, ನನ್ನ ಪಡೆಗೆ ನಾನು ಹಾಯಾಗಿರೋಣ ಅಂತನ? ನಾನು ಹಾಗೆ ಹೇಳೋದಮ್ಮ. ಅವಳಿಗೆ ಸ್ವಲ್ಪ ಟೈಮ್ ಕೊಡು. ಒಬ್ಬಳೇ ಕೂತ್ಕೊಂಡು ಆರಾಮಾಗಿ ಸಮಾಧಾನದಿಂದ ಯೋಚನೆ ಮಾಡಲಿ. ಆಗ ಕೋಪ ಕಡಿಮೆ ಆಗಿ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ಆಗ ತಲೆಯಲ್ಲಿ ಬುದ್ಧಿ ಅಂತ ಒಂದಿದೆ ಅಲ್ವಾ, ಅದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ಲೀಸ್ ಕಣು, ಮನೆ ಬಿಟ್ಟು ಹೋಗಿರೋದು ನಿನ್ನ ಹೆಂಡತಿ. ಒಳ್ಳೆ ತತ್ವಜ್ಞಾನ ಮಾತಾಡ್ತಾ ಇದೆಯಲ್ಲ. ತತ್ವಜ್ಞಾನ ಮಾತಾಡ್ತಿದ್ದೀನಿ ಅನಿಸ್ತಾ ಇದೆಯಾ? ಐ ಆಮ್ ಆಕ್ಚುಲಿ ಮೇಕಿಂಗ್ ಇಟ್ ವೆರಿ ಸಿಂಪಲ್. ಲೈಫ್ ಕೂಡ ಬಹಳ ಸಿಂಪಲ್ ಮಾ. ಅದನ್ನ ಅನ್ನೆಸೆಸರಿಲಿ ಕಾಂಪ್ಲಿಕೇಟ್ ಮಾಡೋ ಪ್ರಯತ್ನ ಪಡಲ್ಲ ನಾನು. ಈ ಮನೆ, ಇಲ್ಲಿರೋ ಬದುಕು ಎಲ್ಲ ಅವಳಿಗೆ ಸೇರಿತ್ತಾನೆ. ನಾವಿಬ್ರು ಕೂಡ ಅವಳಿಗೆ ಸೇರಿದವರು. ಅವಳ ಲೈಫ್ನಲ್ಲಿ ನಾವೇನು, ಈ ಮನೆ ಏನು ಅಂತ ಅವಳಿಗೆ ಅರಿವಾದಾಗ ಅವಳಗಳೇ ವಾಪಸ್ ಬರ್ತಾಳೆ. That's it.
ಏನು ನಿನ್ನ ಮಗ ಹೇಳಿದ್ದು ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆಯಾ? ನಾಟ್ ಕನ್ವಿನ್ಸ್ಡ್? ಇಟ್ಸ್ ಓಕೆ. ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ನನ್ನ ಮಗ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ಅವನ ಮನಸ್ಸಿಗೆ ಅಷ್ಟೊಂದು ಬೇಜಾರಾಗಿದೆ ಅಂತ ಅರ್ಥ. ಬೇಡ ತೇಜ, ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವು ಕೊಟ್ಕೋಬೇಡ. ಎಕ್ಸ್ಕ್ಯೂಸ್ ಮೀ, ನಾನು ಒಳಗೆ ಬರ್ಬೋದಾ? ಕಮಿಂಗ್ ಶ್ಯಾಮ್. ಅದು ಟೀ ಅಲ್ಲಿಡ್ಲ? ಲುಕ್ ಶ್ಯಾಮ್, ನನ್ನ ಜೊತೆ ಕೆಲಸ ಮಾಡೋದು ಅಂದರೆ ನನಗೆ ಟೀ ತಂದ್ಕೊಡೋದು, ನನ್ನ ಬ್ಯಾಗನ್ನು ರೆಡಿ ಮಾಡೋದು ಇವೆಲ್ಲ ಅಲ್ಲ. ನಿನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನನ್ನ ಡ್ಯಾನ್ಸ್ ಕಡೆ ಇರಬೇಕು. ಯು ನೋ ಸಮಥಿಂಗ್, ನಾಳೆ ದಿನ ಯಾರಾದರೂ ನನ್ನ ಟೀಮಲ್ಲಿ ಕೈ ಕೊಟ್ಟರೆ ನಾವು ಪ್ಯಾನಿಕ್ ಆಗಬಾರ್ದು. ಆ ಜಾಗಕ್ಕೆ ನೀನು ಬಂದು ಡ್ಯಾನ್ಸ್ ಮಾಡೋ ಥರ ಇರಬೇಕು, ಗೊತ್ತಾ? ಆಳಾಗಿ ಬಲ್ಲೋನು ಅರ್ಸನಾಗಬಲ್ಲ. ಆದರೆ ನನಗೆ ಅರಸಾಗೋ ಆಸಕ್ತಿ ಎಲ್ಲ ಇಲ್ಲ. ಆಸಕ್ತಿ ಇಲ್ಲ? ಫೈನ್, ಅಟ್ಲೀಸ್ಟ್ ಕನಸು. ಹಾಗೆಲ್ಲ ಏನೂ ಇಲ್ಲ. ವಾಟ್ ಆರ್ ಯು ಸೇಯಿಂಗ್? ಲೈಫಲ್ಲಿ ನಿಂಗೆ ಕನಸುಗಳೇ ಇಲ್ವಾ? ಹಾಗಿದ್ರೆ ನೀನು ಬದುಕಿರೋದೇ ವೇಸ್ಟು. ಅಲ್ಲ, ಕನಸು ಕಾಣ್ದೇನೆ ಹೇಗಿರ್ತೀಯ ನೀನು? ಆದರೆ ನನಗೆ ನೆನಪುಗಳಿದೆ, ಸ್ವೀಟ್ ಮೆಮೊರೀಸ್. ವಾಟ್ ರಬಿಶ್! ನೆನಪುಗಳು ಕೊಡೋದು ಬರೀ ದುಃಖ ಮಾತ್ರ. ನೆನಪುಗಳು ಸುಖ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಯು ನೋ ಸಮಥಿಂಗ್, ಹಾಗೆಲ್ಲ ಏನೂ ಆಗ್ತಿಲ್ಲ. ಈವನ್ ಹಿಂದೆ ನಡೆದಿರುವಂತಹ ಒಳ್ಳೆ ಘಟನೆಗಳು ನೆನೆಸ್ಕೊಂಡ್ರೂ ನಮಗೆ ಇವಾಗ ಆಗೋದು ದುಃಖನೇ. ಕಣ್ಣಲ್ಲಿ ಬರೋದು ನೀರೇ. ಕಣ್ಣೀರು ತರಿಸೋ ನೆನಪುಗಳಿಗಿಂತ ತುಟಿಲಿ ನಗು ತರಿಸೋ ಕನಸೇ ಇಂಪಾರ್ಟೆಂಟ್ ನನಗೆ. ನೋಡು ಶ್ಯಾಮ್, ನೀನು ನನ್ನ ಜೊತೆಲಿರ್ಬೇಕು ಅಂದರೆ ಮೊದಲು ಕನಸು ಕಾಣಬೇಕು. ಅವೆಲ್ಲ ಬಿಡು ಇವಾಗ. ನೀನು ಕನಸು ಹೇಗೆ ಕಾಣಬೇಕು ಅಂತ ನಿಧಾನಕ್ಕೆ ನಾನು ನಿಂಗೆ ಹೇಳ್ಕೊಡ್ತೀನಿ. ಬಟ್ ಫಾರ್ ನಾವು ಈ ವೇರ್ಡ್ ಸ್ಟೆಪ್ಪಲ್ಲಿ ನಿನಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳು, ಓಕೆನಾ? ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡ್ಕೋ. ಹೇಳು, ಯಾವ್ದು ಇಷ್ಟ ಆಯ್ತು? ಎರಡೂ ಚೆನ್ನಾಗಿದೆ. ಹೇ, ಎರಡೂ ಚೆನ್ನಾಗಿತ್ತು ಅಂತ ಹೇಳಕ್ಕೆ 1000 ಜನ ಇದ್ದಾರೆ. ಬಟ್ ಎರಡರಲ್ಲಿ ಯಾವುದು ಹೆಚ್ಚು ಮೀನಿಂಗ್ಫುಲ್ ಅನ್ನಿಸ್ತು ನಿಂಗೆ? ಅಥವಾ ಇದನ್ನ ನೋಡಿದಾಗ ಯಾವ ರೀತಿ ಅರ್ಥ ಹೊಳಿತು ಅದ್ರ ಬಗ್ಗೆ ಹೇಳು. ಕಮ್ ಆನ್. ಹೇ, ಮುಖ ಏನು ಹಿಂಗೆ ಇಟ್ಕೊಂಡಿದ್ಯಾ? ಸೇ ಸಮಥಿಂಗ್. ನಿನಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತಾನೆ ನಾನು ಕೆಲ್ಸಕ್ಕೆ ಇಟ್ಕೊಳ್ಳೋಕೆ ಒಪ್ಕೊಂಡಿದ್ದು. ಇನ್ನೇನು, ನೀನು ನೋಡೋಕೆ ಚೆನ್ನಾಗಿದೆ ಅಂತ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅನ್ಕೊಂಡ್ಯಾ? ಹಾಗಾದರೆ ನಾನು ನೋಡೋಕೆ ಚೆನ್ನಾಗಿದ್ದೀನಾ? ಯಾ, ಚೆನ್ನಾಗಿದ್ಯಾ ನೀನು. ಅದು ಬಿಡು, ನಿಂಗೆ ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಡೂ ಒನ್ ಥಿಂಗ್. ನೀನು ನನ್ನ ಜೊತೆ ಸ್ಟೆಪ್ಸ್ ಟ್ರೈ ಮಾಡು. ಮೇ ಬಿ ಅವಾಗ ನಿಂಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಓಕೆ, ಕಮಾನ್. ಅಲ್ಲ, ಟೀಗೆ ಏನಾಗುತ್ತೆ? ನಾನು ಈ ಸ್ಟೆಪ್ನ ನನಗೆ ತೃಪ್ತಿ ಆಗೋವರೆಗೂ ಮಾಡಿದ್ಮೇಲೆ ಬ್ರೇಕ್ ತೊಗೊಳ್ಳೋದು. ಕಮ್ ಕಮ್ ಕಮ್, ಲೆಟ್ಸ್ ಟ್ರೈ. ಕೊಡು. ಓಕೆ, ರೆಡಿ, ಶುರು ಮಾಡೋಣ. ನಿಂತ್ಕೊಂಡ್ಕೋ. ರೆಡಿ, 5 6 7 8. 1. ಓಕೆ, ಹಾಂ. 1 2 3. ರೈಟಿಗೆ ಟಿಲ್ಟ್ ಆಗಬೇಕು. 4. ಪರ್ಫೆಕ್ಟ್. ಇನ್ನೊಂದ್ಸರಿ ಮಾಡೋಣ. ರೆಡಿ, 1 2 3 ಸ್ಟಾರ್ಟ್. 1 2 3 and 4.
Okay, second one now. Ready? 1, 2, 3, start. 1, feel. 1, 2, 3, 4. Perfect. ಎರಡು ಜೊತೆ ಮಾಡೋಣ. We'll have a sing. Ready? 1, 2, 3, start. 1, 2, 3, 4. Ready? 1, 2, 3, start. 1, 2, 3, and 4. ನಾನು ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು. ನಾನು ಎಲ್ಲಿ ಹೋಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನಾನು ಕೇಳಕ್ಕೆ ಫೋನ್ ಮಾಡಿದ್ರು ಅವರು. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಿದ್ರ. ಏನೂ ಇಲ್ಲ. ನಾನು ಅವ್ರಿಗೆ ಕೇವಲ ಅಂತ ನನಗೆ ಗೊತ್ತು, ಆದರೆ ಇಷ್ಟೊಂದು ಕೇವಲ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಹರ್ಟ್ ಮಾಡಬೇಕಾ ನನಗೆ? ಏನ್ರಿ ಇಷ್ಟು ಲೇಟಾಗಿ ಮನೆಗೆ ಬರೋದಾ? ನಿಮ್ಮ ಮಗಳು ಬಂದಿದ್ದಾಳೆ ಗೊತ್ತಾ? ಹೌದಾ? ಅಲ್ಲಮ್ಮ, ಒಂದು ಫೋನ್ ಮಾಡಿ ಹೇಳೋದಲ್ವಾ? ಎಲ್ಲಿದ್ದಾರೆ? ರೂಮ್ನಲ್ಲಿದ್ದಾರಾ? ಇದ್ದಾರೆ ಅಲ್ಲ, ಇದ್ದಾಳೆ. ತಗೊಳ್ಳಿ. ಅಂದರೆ ಹಳೆಯಂದ್ರೆ ಬಂದಿಲ್ವಾ? ಇಲ್ವೋ ಹರಿ, ನಿನ್ನ ಮಗಳು ಒಬ್ಬಳೇ ಬಂದಿದ್ದಾಳೆ. ಮನೆ ತನಕ ತೇಜಸ್ವಿ ಅವರೇ ಬಿಟ್ಟು ಹೋದ್ರು ಅಂತ ಹೇಳಿದ್ಲು, ಆದ್ರೆ ಅವ್ರ ಮನೆಯೊಳಗೆ ಬರಲೇ ಇಲ್ಲ. ಹೌದಾ? ಅಯ್ಯಯ್ಯೋ, ನಾನು ಗಂಡನ ಮನೇಲಿ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಪ್ಪಂಗೆ ಗೊತ್ತಾದ್ರೆ ಈಗಲೇ ಒದ್ದು ಓಡಿಸ್ಬಿಡ್ತಾರೆ. ಇವಾಗ ಸುಳ್ಳು ಹೇಳ್ಕೊಂಡು ಹೆಂಗೆ ಮ್ಯಾನೇಜ್ ಮಾಡಲಿ? ನಾನು ಒಬ್ಬಳೇ ಇಲ್ಲಿದ್ರೆ ಅವ್ರಿಗೆ ಡೌಟ್ ಬರೋದು ಗ್ಯಾರಂಟಿ. ಅಲ್ಲ, ಒಬ್ಬಳೇ ಬಂದವಳು ಯಾಕೆ ರೂಮಿಗೆ ಸೇರ್ಕೊಂಡಿದ್ದಾಳೆ? ನಿದ್ದೆ ಮಾಡ್ತಿದ್ದಾಳೇನಾ? ಅಣ್ಣ, ಓ ಅವಳೇ ಬಂದ್ಲು ನೋಡು. ಅದೇನು ಮಾತಾಡ್ತೀಯೋ ಮಾತಾಡು. ಮೇಘ್ನಾ, ಚೆನ್ನಾಗಿದೆಯಾ? ಹೂಪ ಚೆನ್ನಾಗಿದ್ದೀನಿ. ಏನಮ್ಮ ಒಬ್ಬಳೇ ಬಂದ್ಬಿಟ್ಟಿದ್ಯಾ? ಅಳಿಯಂದ್ರು ಜೊತೆ ಕರ್ಕೊಂಬರ್ಬೇಕಾಗಿತ್ತು ತಾನೇ? ಒಂದು ಗಳಿಗೆ ಮನೇಲಿ ಇದ್ದು ಹೋಗ್ಬೋದಾಗಿತ್ತಲ್ಲ? ಅದು ಇಲ್ಲಪ್ಪ, ಲಂಚ್ ಬ್ರೇಕ್ ಆಗಿದ ಕೂಡಲೇ ಅವ್ರದ್ದೇ ಫಸ್ಟ್ ಪೀರಿಯಡ್ ಇತ್ತು, ಅದಕ್ಕೆ ಬೇಗ ಹೋದ್ರು. ಮನೆ ಒಳಗೆ ಬಂದರೆ ಹಾಗೆ ಹೋಗೋಕ್ಕಾಗತ್ತಾ? ಎಲ್ಲರ ಜೊತೆಲೂ ಸ್ವಲ್ಪ ಮಾತಾಡಬೇಕಾಗತ್ತೆ. ಅಮ್ಮ ಏನು ಮಾಡ್ಕೊಡ್ತಾಳೋ ಅದನ್ನು ತಿನ್ಬಿಟ್ಟು ಹೋಗ್ಬೇಕಾಗತ್ತೆ ಅಲ್ವಾ? ಅದಕ್ಕೆ ಎಲ್ಲಾರ್ಗೂ ನಾನು ನಮಸ್ಕಾರ ತಿಳಿಸ್ಬಿಡು ಅಂತ ಹೇಳ್ಬಿಟ್ಟು ಹೋದ್ರು. ಅದೇ ನಮಗೂ ಹೇಳಿದಿದ್ರೆ ನಮಗೂ ಅರ್ಥ ಆಗಿರೋದಲ್ವಾ? ಅತ್ತಿಗೆ ಯಾವತ್ತೂ ಬಂದವ್ರಿಗೆ ಒತ್ತಾಯ ಮಾಡಲ್ಲ. ಬಿಡು, ನೀನು ಮರ್ತಿದ್ಯಾ ಅನ್ಸುತ್ತೆ. ಹಾಂ ಹೌದು, ಮತ್ತೆ ಅರ್ಜೆಂಟ್ ಅಂತ ಹೇಳಿದ್ರಾ, ಅದಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ. ಹೋಗ್ಲಿ ಬಿಡು ಮೇಘನಾ, ಇನ್ನೊಂದು ಸಾರಿ ನೀನು ನಿನ್ನ ಗಂಡ ಜೊತೆಯಾಗಿ ಬನ್ನಿ. ನಿಮ್ಮ ಅತ್ತೆಗೆ ಫೋನ್ ಮಾಡಿ ಆಚಾರ ವಿಚಾರಗಳೆಲ್ಲ ನಾನು ಬೇಕಾದರೆ ಹೇಳ್ಕೊಡ್ತೀನಿ. ಹೋಗ್ಲಿ ಬಿಡು ಮೇಘನಾ, ಇನ್ನೊಂದು ಸಾರಿ ನೀನು ನಿನ್ನ ಗಂಡ ಜೊತೆಯಾಗಿ ಬನ್ನಿ. ನಿಮ್ಮ ಅತ್ತೆಗೆ ಫೋನ್ ಮಾಡಿ ಆಚಾರ ವಿಚಾರಗಳೆಲ್ಲ ನಾನು ಬೇಕಾದರೆ ಹೇಳ್ಕೊಡ್ತೀನಿ. ಅಯ್ಯೋ, ನನ್ನ ಮನೆಗೆ ನಾನು ಬರೋಕ್ಕೆ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ನೋಡ್ಬೇಕಾ? ಹಂಗಾದ್ರೆ ನನ್ನ ಮನೆಗೆ ನಾನು ಬರೋ ಹಂಗಿಲ್ವಾ? ಹಾಗಂದೋರು ಯಾರು? ಅದೆಲ್ಲ ವಿಪರೀತಾಗಿ ಯೋಚನೆ ಮಾಡಬಾರ್ದು ಕಣಮ್ಮ. ನೋಡು, ಅಪರೂಪಕ್ಕೆ ಬಂದಿದೆಯಾ, ಹೋಗಿ ರೆಸ್ಟ್ ತಗೋ. ಕಾಲೇಜ್ ಮುಗಿದ್ಮೇಲಾದರೂ ಅಳಿಯಂದ್ರು ಬರ್ತಾರೇನಮ್ಮ? ಹಾ, ಬರ್ತೀನಿ ಅಂದಿದ್ರು, ಗೊತ್ತಿಲ್ಲ. ಸರಿ, ಒಂದ್ಸರಿ ಫೋನ್ ಮಾಡಿಬಿಟ್ಟು ಜ್ಞಾಪಿಸು ಅವ್ರಿಗೆ, ಆಯ್ತಾ? ಯಾಕೆ ಹಾಗೆ ನಿಂತಿದ್ಯಾ?
ಹೋಗಿ ನಿನ್ನ ಗಂಡಂಗೆ ಫೋನ್ ಮಾಡು. ಇಲ್ಲೇ ಇದೆಯಲ್ಲ ಫೋನು. ಎಲ್ಲಾರ ಮುಂದೆ ನಿಂತ್ಕೊಂಡು ನಾನು ಯಾಕೆ ಮಾತಾಡ್ಲಿ? ನಾನು ಒಬ್ಳೆ ಮಾತಾಡ್ತೀನಿ. ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡಬೇಡ. ಓಕೆ. ಏನು ಓಕೆ ತೇಜ? ಏನಾದರೂ ಮಾಡು. ಅವಳು ಕಾಲ್ ಮಾಡು. ಮನೆ ಬಿಟ್ಟು ಹೋಗಿರೋದು ನಿನ್ನ ಹೆಂಡತಿ. ಎಷ್ಟು ಸಲ ಜ್ಞಾಪಿಸ್ಬೇಕು ನಿನಗೆ? ಅದು ನನಗೂ ಗೊತ್ತಮ್ಮ. ಗೊತ್ತಿದ್ರು ಯಾಕೆ ಸುಮ್ಮನೆ ಇದೆಯಾ? ರಾತ್ರಿ ಆದರೂ ಮನೆಗೆ ಬಂದಿಲ್ಲ ಅವಳು. ಬಂದಿಲ್ಲ, ಏನು ಮಾಡಲಿ ಇವಾಗ? ಹೋಗಿ ಹೊತ್ಕೊಂಬರ್ಲ? ಹೊತ್ಕೊಂಬರ್ಬೋದು. ಮುಂದೆ ಇಷ್ಟೊಂದು ಹಠ ಒಳ್ಳೇದಲ್ಲ ಕಣೋ. ರಾತ್ರಿ ಆದರೂ ಮನೆಗೆ ಬರ್ದೇ ಇರೋ ಅಷ್ಟು ಹಠ ಅವಳಿಗೂ ಒಳ್ಳೇದಲ್ಲ. ತೇಜ ಅವಳು ಹಠ ಮಾಡ್ತಾಳೆ. ಹಠ ಮಾಡೋ ವಯಸ್ಸದು. ಹಾಗಂದ ಮಾತ್ರಕ್ಕೆ ಅವಳಿಗೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಅಲ್ವಲ್ಲ? ಇದು ಬರೀ ಪ್ರೀತಿ ವಿಷಯ ಮಾತ್ರ ಅಲ್ಲಮ್ಮ, ಜವಾಬ್ದಾರಿ ವಿಷಯ ಕೂಡ. ಅವಳ ಬದುಕಿನ ಜವಾಬ್ದಾರಿ ಅವಳದೇ ತಾನೆ. ಒಪ್ಕೊಳ್ತಾ ಇದ್ದೀನ? ಆಲ್ ರೈಟ್. ಇವತ್ತು ನನ್ನ ಮಾತು ಕೇಳೋದೇ ಬೇಡ ಅಂತ ನೀನು ಡಿಸೈಡ್ ಮಾಡಿದ್ಯಾ? ಸರಿ, ನೀನು ಫೋನ್ ಮಾಡದೇ ಇದ್ರೇನು, ನಾನು ಫೋನ್ ಮಾಡ್ತೀನಿ. ನನ್ನ ಸೊಸೆಗೆ ನಾನು ಫೋನ್ ಮಾಡಿ ಮನೆಗೆ ಬಾಮ್ಮ ತಾಯಿ ಅಂತ ಬೇಡ್ಕೋತೀನಿ. ಫೈನ್. ನಿನ್ನಿಷ್ಟ. ನಾನು ಹೇಗೆ ಫೋನ್ ಮಾಡಲಿ? ನಾನು ಫೋನ್ ಮಾಡಿ ಮೇಘನಾ ಮನೆಗೆ ಬಾ ಅಂದರೆ ಇವರಿಬ್ರು ಜಗಳಾಡಿರೋ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಲ್ವಾ? ಅವಳು ಅದನ್ನು ಮನೇಲಿ ಹೇಳಿದಳೋ ಇಲ್ವೋ? ನಾನಾಗೆ ಎಲ್ರಿಗೂ ಹೇಳ್ದಾಗತ್ತೆ. ತಪ್ಪಾಗತ್ತಲ್ವಾ? ಹುಷಾರಾಗಿ ಮಾತಾಡ್ತೀನಿ. ಈ ನನ್ನ ಗಂಡನಾ? ನನ್ನ ಫೋನ್ಗೆ ಫೋನ್ ಮಾಡೋಕ್ಕೆ ಅದೇನು ದಾಡಿನೋ ಅವ್ರಿಗೆ. ಹಲೋ, ನಮಸ್ತೆ ಅಣ್ಣ. ಯಾರು? ಇಂದ್ರಮ್ಮನವರು. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಫೈನ್ ಫೈನ್ ತಾಯಿ, ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಏನು ಸಮಾಚಾರ? ಸೊಸೆ ಜೊತೆಗೆ ಮಾತಾಡೋದಕ್ಕೆ ಫೋನ್ ಮಾಡಿದ್ರಾ? ಹಾಗೇನಿಲ್ಲ, ಅವಳು ಅಲ್ಲಿರೋದು ಒಂದು ನೆಪ ಸಿಕ್ತು. ಹಾಗೆ ನಿಮ್ಮೆಲ್ಲರೂ ಯೋಗಕ್ಷೇಮ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ನನ್ನ ಮಗ ತಲುಪದ್ನಾ? ಅಳಿಯಂದ್ರ ಇಲ್ವಲ್ಲ, ಹೊರಟಿದಾರ ಆಗ್ಲೇ? ಹೌದು, ಇವತ್ತು ಕಾಲೇಜ್ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದು ಮೇಘನಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಇಷ್ಟೊತ್ತಾಯ್ತು ಬಂದಿಲ್ಲ ಅಂದರೆ ಕಾಲೇಜ್ನಲ್ಲೇ ತಡ ಆಯ್ತೇನೋ. ಪಾಠ ಮಾಡೋರ ಕಷ್ಟ ಯಾರಿಗೂ ಅರ್ಥನೇ ಆಗಲ್ಲ ನೋಡಿ. ನಿಜ ನಿಜ. ಬರ್ಲಿ ಬಿಡಿ, ಅವರಿಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬರಲಿ ಬಿಡಿ ಮೇಡಮ್.